ನಮ್ಮ ಮುಕುಲ್ರ ಒಟ್ಟಿಗೆ ಅವರು ಅದಕ್ಕೆ ಅಟೆಂಡ್ ಆಗ್ತಾರೆ. ಅಟೆಂಡ್ ಆಗಿ ಅವ್ರು ಏನು ಹೇಳ್ತಾರೆ, ಸ್ಟೇಟ್ಮೆಂಟ್ ಮಾಡ್ತಾರೆ. ದ ಇಂಪ್ಯೂಸ್ಡ್ ಆರ್ಡರ್ಸ್ ಆಫ್ ಡೇಟ್ 27/03/2023 ಶಾಲ್ ನಾಟ್ ಬಿ implemented till the next of hearing. ನೆಕ್ಸ್ಟ್ ಹಿಯರಿಂಗ್ ಎಲ್ಲಿನೂ ನಾವು ಒಟ್ಟೆ ನಾವು ಇಂಪ್ಲಿಮೆಂಟ್ ಮಾಡೋದಂತ ಹೇಳಿಲ್ಲ. ನೆಕ್ಸ್ಟ್ ಹಿಯರಿಂಗ್ವರೆಗೆ he further submits that earlier regime relating to reservation which notification dated 30/3/2002 will continue to hold the filed till the next date of hearing. ಅಧ್ಯಕ್ಷರೇ, ನಾವು ಮಾಡೋದಿಲ್ಲ, ಹಂಗೆ ಮಾಡ್ಯಾರ, ಸುಪ್ರೀಂ ಕೋರ್ಟ್ನಲ್ಲಿ ಇವ್ರು ಬರೆದು ಕೊಟ್ಟಾರ. ಇದನ್ನ ರಾಜ್ಯದ ಮುಖ್ಯಮಂತ್ರಿಗಳು ತಪ್ಪು ಸಂದೇಶ ಕೊಡ್ತಾ ಇದ್ದಾರೆ. ಇವತ್ತು ಕೌನ್ಸಿಲ್ನಲ್ಲಿ ಹೇಳ್ತಾರೆ ನಮ್ಮ ಮುಖ್ಯಮಂತ್ರಿಗಳು 2A ಸಂವಿಧಾನದಲ್ಲಿ ಮಾನ್ಯತೆ ಇಲ್ಲ. ಹಾಗಾದರೆ 4% ಯಾವುದು ಸಂವಿಧಾನ ಮಾನ್ಯತೆ ಇದೆಯಾ? ಸಂವಿಧಾನದಲ್ಲಿ ಮಾನ್ಯತೆ ಇದೆಯಾ? ಯಾಕೆ ಲಿಂಗಾಯತರ ಬಗ್ಗೆ ಇಟ್ಟು ದ್ವೇಷ? ಯಾಕೆ ಇಟ್ಟು ಒಕ್ಕಲಿಗರ ಬಗ್ಗೆ ದ್ವೇಷ? ಯಾಕೆ ಹಿಂದುಳಿದವ್ರ ಬಗ್ಗೆ ದ್ವೇಷ? ನೀವು ಒಂದೇ ವರ್ಗವನ್ನು ಖುಷಿ ಪಡಿಸ್ತೀರಾ. ಈ ರಾಜ್ಯದ ಮೇಲೆ ಮೊದಲು ಮುಸ್ಲಿಮರ ಅಧಿಕಾರದ ಏನಿಲ್ಲ ಅರ್ಥ. ದೇಶದ ಹಿಂದಿನ ಪ್ರಧಾನಮಂತ್ರಿ ಹೇಳ್ತಾರೆ ಭಗವಂತ ಸಿಂಗ್ರು, ಈ ರಾಜ್ಯದ ಮುಖ್ಯಮಂತ್ರಿ ಅಂದ್ರೆ ಹಿಂದೂಗಳೆಂದ್ರೇನು? ಅವ್ರಿಗೆ ಈ ದೇಶದಲ್ಲಿ ಹಕ್ಕೆ ಇಲ್ವಾ? ಮೂಲ ಭಾರತೀಯರು ನಾವು ಅಲ್ಲ. ಸಭಾಧ್ಯಕ್ಷರೇ ಒಂದು ನಿಮಿಷ, ದೇಶದಲ್ಲಿ ಡೈವರ್ಷನ್ ಕೊಡಬೇಡಿ. ಎಕನಾಮಿಕಲಿ ಬಗ್ಗೆ ಮಾತಾಡಿ. ಬಾಂಗ್ಲಾದೇಶದ ಹಿಂದೂಗಳ ಬಗ್ಗೆ ಹೇಳಿ. ಬಾಂಗ್ಲಾದೇಶದ ಬ್ಯಾಕ್ವರ್ಡ್ ಬಗ್ಗೆ ಮಾತಾಡ್ರಿ. ಹೇಳಿದ್ದಲ್ಲ ಪೊಲೀಸ್ ಹಂಗ್ ಮಾಡ್ದ, ಪೊಲೀಸ್ ಹೊಡೆದು ಸಭಾಧ್ಯಕ್ಷ ಈಗ ಅವ್ರಿಗೆ
ಮಾತಾಡ್ರಿ